ಸರ್ ಫುಲ್ ಜೋಶಲ್ಲಿದ್ದೀರಾ? ಬರ್ಬೇಕಾದ್ರೆ ಯಾರಿಗೋ ಸ್ಪಿಟ್ ಮಾಡಿಬಿಟ್ಟೆ, ತುಂಬ ತಲೆ ತಿಂತಿದ್ದ, ಹಂಗೆ ಬಂದ್ಬಿಟ್ಟೆ. ನಿನ್ನೆದು ಲಾಗಿನ್ ಫೈಲ್ಸ್ ಎಲ್ಲ ತಗೊಬನ್ನಿ, ನೆಗೆಟಿವ್ ಇರೋದೆಲ್ಲ ವೆರಿಫೈ ಮಾಡಬೇಕು. ಓಕೆ. ವೆರಿ ಗುಡ್ ಆಫ್ಟರ್ನೂನ್. ಏನು ರೀ ಈ ಮಂತು ಟಾರ್ಗೆಟ್ ಎಲ್ಲ ಅಚೀವ್ ಮಾಡ್ಬಿಟ್ಟಿದ್ದೀರಾ? ಹ್ಞೂ ಸರ್, ನೋಡಿ ನೀವು ಹೇಳಿದಂಗೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಸೇರಿಕೊಂಡು ನಾವು ಈ ಮಂತು ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ. ಪಾರ್ಟಿ ಕೊಡ್ತೀವಿ ಸರ್. ಕೊಡ್ಸೋಣ, ಅದಕ್ಕೇನು. ನಿಜವಾಗ್ಲೂ ಯಾವಾಗ ಕೊಡ್ತೀರಾ ಸರ್? ಕಮ್ಮಿಂಗ್ ಸಂಡೇ. ವಾವ್, ದಟ್ಸ್ ಸೂಪರ್. ನನ್ನ ಟೀಮ್ ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡಲ್ಲ ಸರ್? ಪ್ಲೀಸ್ ಇನ್ಫಾರ್ಮ್ ದೆಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಇನ್ಫಾರ್ಮ್ ಮಾಡ್ತೀನಿ ಇವತ್ತು. ಓಕೆ. ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್ ಇನ್. ಟೋಲ್ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಏನು ರೆಸ್ಯೂಮ್ ಎಲ್ಲ ಫೋಲ್ಡ್ ಮಾಡ್ಬಿಟ್ಟಿದ್ದೀರಾ? ಸಾರಿ ಸರ್, ಫೋಲ್ಡ್ ಆಗಿಬಿಡ್ತು. ಇಂಟರ್ವ್ಯೂಗೆ ಬಂದಿದ್ದೀರಾ, ಹೇರ್ ಕಟ್ ಮಾಡಿಸಿಲ್ಲ, ಶೇವಿಂಗ್ ಮಾಡಿಸಿಲ್ಲ, ಹಂಗೆ ಬಂದಿದ್ದೀರಾ? ಮಾಡ್ಸೋಣ ಸರ್. ತುಂಬ ದಿನದಿಂದ ನಾನು ಓಡಾಡ್ತಾ ಇದ್ದೀನಿ, ಕೆಲಸ ಸಿಕ್ಕಿಲ್ಲ. ಸಿಕ್ಕಿದ್ರೆ ಏನೋ ಮಾಡೋದು ಸರ್. ಡಿಸಿಪ್ಲಿನ್ ಆಗಿರಬೇಕು, ಕಂಪ್ನಿ ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡಬೇಕು, ಕಂಪ್ನಿ ಕಂಡೀಷನ್ಸ್ ಎಲ್ಲ ಇದೆ. ಮಾಡೋದು ಸರ್. ಕಂಪ್ನಿಲಿ ಏಜ್ ಲಿಮಿಟ್ ಇದೆ, ನಿಮ್ಮದು ಏಜ್ ಬಾರಾಗ್ಬಿಟ್ಟಿದೆ. ಬೇಕ್ರಿ ಏನಾಯಿತು ಸರ್? ನನ್ನ ರೆಸ್ಯೂಮ್ ಕೊಡಿ ಸರ್. ನನಗೆ ಏಜ್ ಬಾರ್ ಆಗಿದೆ ಅಲ್ವಾ? ಬರ್ತೀನಿ ಸರ್. ನಮಸ್ತೆ ಸರ್. ಏನು ಸರ್ ವಾಪಸ್ ಕರೀತಾ ಇದ್ದೀರಾ ಕೆಲಸ ಕೊಡೋಕ್ಕೆ? ನಿಮ್ಮದು ಕೀ ತಗೊಳ್ರಿ. ಓ ಮೈ ಗಾಡ್! ಅಯ್ಯೋ, Excuse me, sir. May I come in? ಪ್ಲೀಸ್ ಟೇಕ್ ಯುವರ್ ಸೀಟ್. Thank you, sir. MBA ಎಲ್ಲ ಮಾಡಿದ್ದೀರಾ? ಗುಡ್. ಸ್ಕಿಲ್ಸ್ ಎಲ್ಲ ಓಕೆ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. Myself, Jennifer Jude Marvel. I completed my graduation in St. Joseph and I worked for 2 years in Thought Focus as a process developer. Actually, I'm looking for a better job for new experience and good salary, sir. Okay, Jennifer, you will get a call from the company. Wait for it. Thank you. Yeah, sure, sir. Thank you, sir. ಬರೀ ಇದೇ ಆಯಿತು. ಯಾವ ಕಂಪ್ನಿಗೆ ಹೋದ್ರೂ ಎಲ್ಲೂ ಸರಿ ಬರಲ್ಲ. ಕಾಲ್ ಮಾಡ್ತಾರೆ. ಕೊಡೋ ಸ್ಯಾಲ್ರಿಗೆ ಕಾಲಿಗೆ ಬೇರೆ ವೆಯ್ಟ್ ಮಾಡಬೇಕು. ಹೆಲೋ. ಸರ್, ವಿನಯ್ ಅವರು ಕರೆಕ್ಟಾಗಿ ಏನೋ ರೆಸ್ಪಾನ್ಸ್ ಮಾಡ್ತಿಲ್ಲ ಫೋನ್ ಮಾಡಿದ್ರೆ. ಹಾಂ. ಅಂಡ್ ಏನೇ ವರ್ಕ್ ಹೇಳಿದ್ರು ಅವ್ರು ಕರೆಕ್ಟಾಗಿ ಮಾಡ್ತಿದ್ದಲ್ಲ ಸರ್. ವಿನಯ್ದು ಯಾವಾಗಲೂ ಇದೇ ಆಗೈತು. ಇರಿ, ನಾನು ಕಾಲ್ ಮಾಡ್ತೀನಿ ಅವ್ರಿಗೆ. ಹೆಲೋ. ಏನು ರೀ ವಿನಯ್, ಎಲ್ಲಿದ್ದೀರಾ? ಕರೆಕ್ಟಾಗಿ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ. ಸರ್, ನೀವು ಹೇಳಿದ ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ಬೋದು ಸರ್, ಆದರೆ ಈ ಥರ ಹೀನಾಯವಾಗಿ ಕೆಲಸ ಮಾಡಿಸೋದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಸರ್. ಲಾಸ್ಟ್ ಮಂತು ಬಿಸ್ನೆಸ್ಸು ಕಮ್ಮಿ, ನಿಮ್ಮದು ಟಾರ್ಗೆಟು ರೀಚ್ ಆಗಿಲ್ಲ, ಪರ್ಫಾರ್ಮೆನ್ಸ್ ಅಂತೂ ಇಲ್ಲವೇ ಇಲ್ಲ. ಬಾಸು ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ತೆಗಿಯೋಕೆ ಹೇಳಿದ್ದಾರೆ. ಅಷ್ಟೇನಾ ಸರ್, ಅಥವಾ ಇನ್ನೂ ಏನಾದ್ರು ಬೇರೆ ಇದೆಯಾ? ಏನು ರೀ ವಾಯ್ಸ್ ರೈಸ್ ಮಾಡ್ತಾ ಇದ್ದೀರಾ? ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ ಸರ್. ಬಿಸ್ನೆಸ್ ಕಮ್ಮಿ ಇದೆ ಹೌದು,
ಆದರೆ ಸೀಸನ್ ಅಲ್ವಾ ಸರ್, ಏರುಪೇರು ಆಗ್ತಿದೆ. ಅದಕ್ಕೆ ಮಾತೆತ್ತಿದ್ರೆ ಕೆಲಸದಿಂದ ತೆಗಿತೀನಿ ಅಂದರೆ ಹೇಗೆ ಸರ್? ರೀ, ಇಷ್ಟ ಆದರೆ ಕೆಲಸ ಮಾಡಿ, ಇಲ್ಲ ಅಂದರೆ ಬಿಡಿ, ಇಷ್ಟೇ. ಕಷ್ಟದಲ್ಲಿರೋರು ಕೆಲಸದಲ್ಲಿದ್ದರೆ ಈ ರೀತಿ ಏನಾದರೂ ಮಾಡಿ ಕೆಲಸ ಬಿಡಿಸ್ತೀರಾ? ಕೆಲಸ ಇಲ್ಲ ಅಂತ ಅಂತೀರಾ, ಕೊಟ್ಟರೆ ಈಗ ಮರ್ಯಾದೆ ಇಲ್ಲದೆ ಮಾತಾಡ್ತೀರಾ. ಸರ್, ನಾವು ಇಬ್ಬರು ಕೆಲಸಗಾರರೇ ಸರ್. ಆದರೆ ನೀವು ನನಗಿಂತ ಹೈಯರ್ ಪೋಸ್ಟು, ಗೌರವ ಕೊಡ್ತಾ ಇದ್ದೀನಿ. ಮೊದಲೇ ಏಜ್ ಬಾರಾಗಿದೆ, ಕೆಲಸ ಸಿಗೋದೇ ಕಷ್ಟ. ಅಯ್ಯೋ ಬಿಡಿ ಸರ್, ತಗೊಳ್ಳೋ 12-13 ಸಾವಿರ ಸಂಬಳಕ್ಕೆ ಏಜ್ ವಿಷಯ ಎಲ್ಲ ಯಾಕೆ? ಕಂಪ್ನಿ ಅನ್ನ ತಿಂದು ಅದಕ್ಕೆ ಮೋಸ ಮಾಡೋಂಥ ವ್ಯಕ್ತಿ ನಾನಲ್ಲ ಸರ್. ಬೇಕಿದ್ರೆ ನೀವು ಮಾಡಿರ್ಬೋದು. ಹೌದಾ ಸರ್? ಓಕೆ, ಗುಡ್ ಬಾಯ್. ಎಷ್ಟ್ರಿ ಮಾತಾಡ್ತೀರಾ? ಇಡ್ರಿ ಫೋನು. ಹಲೋ ಹಲೋ, ಮೋಹನ್ ಸರ್, ಸತೀಶ್ ಸರ್ ನನ್ನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ತಾ ಇದ್ದಾರೆ ಸರ್. ಏನಾಯ್ತ್ರಿ? ನಿಮ್ದು ಸಿಕ್ಕಾಬಿಟ್ಟೆ ಕಂಪ್ಲೇಂಟ್ ಹೇಳ್ತಿದ್ರ ಕಣ್ರಿ ಅವರು. ಯಾರು ಸರ್? ಸತೀಶ್ ಅವ್ರು ಅಲ್ವಾ? ಸತೀಶ್ ಏನಂತ ಗೊತ್ತು ಕಣ್ರಿ, ಈಸ್ ಎ ಜೆಂಟ್ಲ್ಮ್ಯಾನ್. ಸರ್, ಅವರು ಎಷ್ಟು ಕ್ರಮವಾಗಿದ್ದಾರೆ ಅಂತ ಒಂದ್ಸಲ ವಿಚಾರಿಸಿ ನೋಡಿ ಸರ್, ನಿಮಗೆ ಗೊತ್ತಾಗತ್ತೆ. ನೀವು ಸರಿಯಾಗಿರ್ರಿ ಮೊದಲು. ನೀವು ಏನ್ ರೂಢಾಗಿ ಮಾತಾಡಿದ್ರಂತೆ, ನಿಮ್ನ ಕೇಳ್ತಿರೋದು ನಾವು. ಏನು ಸರ್, ನಾನು ಹೀಗೆ ಕೇಳ್ತೀರಾ? ನೀವು ಸರ್ವಾಧಿಕಾರಿ ಅಲ್ಲ ಏನು ಸರ್? ತಪ್ಪು ಅವ್ರ ಕಡೆ ಇದೆ ಅಂತ ಹೇಳಿದ್ರು ಕೂಡ ನೀವು ಅವ್ರ ಪರವಾಗೇ ಮಾತಾಡ್ತಾ ಇದ್ದೀರಲ್ಲ ಸರ್. ಏನು ಸರ್ ಇದೆಲ್ಲ? ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗಿದೆ ನೀವೆಲ್ಲ. ನಿಮ್ಮ ಜೊತೆ ಜಾಸ್ತಿ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ ಸರ್. ಸರಿ ಬಿಡಿ. ಹಾಯ್ ಸರ್. ಹಾಯ್. ಏನು ಸರ್, ನಾವು ಆಗಾಗ ಸಿಗ್ತಾನೆ ಇರ್ತೀವಲ್ಲ? ಒಳ್ಳೆ ಫ್ರೆಂಡ್ಸು ಮತ್ತು ಗುಡ್ ಹ್ಯೂಮನ್ ಬೀಯಿಂಗ್ ಪರ್ಸನ್ಸು ನಮ್ಗೆ ಸಿಗ್ತಾನೆ ಇರಬೇಕು. ಓ, ದೊಡ್ಡ ಮಾತು ಹೇಳ್ಬಿಟ್ರಿ. ಆಯಿತು, ಏನಿಲ್ಲಿ? ಹಾಗೆ ನಮ್ಮ ಒಬ್ಬರು ಸ್ನೇಹಿತರು ಬರಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಹಂಗೆ ಲೊಕೇಶನ್ ಸ್ವಲ್ಪ ಶೂಟ್ ಮಾಡ್ತಾ ಇದ್ದೆ. ಅದು ಸರಿ, ನೀವೇನಿಲ್ಲಿ? ಹಾಗೆ ಸುಮ್ಮನೆ ಬಂದೆ ಸರ್. ಈ ಲೈಫೇ ಒಂಥರ ಬೋರು. ಯಾಕ್ರಿ, ಏನಾಯ್ತು ಹೇಳಿ? ಇವತ್ತು ನನ್ನ ಕೆಲಸ ಲಾಸ್ಟ್ ಮಾಡಿದೆ ಸರ್. ಬೇರೆ ಕಡೆ ಏನಾದರೂ ನೋಡಿದ್ದೀರಾ? ಇಲ್ಲ ಸರ್, ಅಚಾನಕ ಕೆಲಸದಿಂದ ತೆಗೆದ್ರು. ನಮ್ಮ ದೇಶದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಬೆಲೆಯಲ್ಲಿದೆ. 13,000 ಸಂಬಳ, ಒಂದು ದಿನ ರಜಾ ಹಾಕಿದ್ರು ಕೂಡ ಸ್ಯಾಲ್ರಿ ಕಟ್ ಆಗುತ್ತೆ. ಹೇಗೋ ಸರ್ಕಸ್ ಮಾಡ್ಕೊಂಡು ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ಒಂದು ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ 5 ಜನ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿದ್ವಿ. ಅವರೆಲ್ಲರೂ ಲಂಚ, ಇನ್ಫ್ಲೂಯೆನ್ಸ್ ಅಂತ ಕೊಟ್ಕೊಂಡು ಹೆಂಗೋ ಲೈಫ್ ಸೆಟ್ಲ್ ಆದರು. ನಮ್ಮ ಅಪ್ಪನ ಹತ್ರ ದುಡ್ಡು ಇರಲಿಲ್ಲ, ಹೈಯರ್ ಎಜುಕೇಷನ್ ಮಾಡಿಸೋಷ್ಟು ಕೂಡ ಹಣ ಇರಲಿಲ್ಲ. ಹೈಯರ್ ಎಜುಕೇಷನ್ ಏನಾದರೂ ಮಾಡಿದ್ದಿದ್ರೆ ಸಾಫ್ಟ್ವೇರ್ ಕಂಪ್ನಿ ಅಂತಲ್ಲಾದರೂ ಕೆಲಸ ಸಿಕ್ಕಿರ್ತಿತ್ತು. ಆಗಿಂದ ಈವರೆಗೂ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಬಂದೆ. ಈ ಮಧ್ಯದಲ್ಲಿ ಮದುವೆನೂ ಆಯಿತು. ಈ ಸಿಗ್ತಾರ ಸಂಬಳದಲ್ಲಿ
ಯಾವುದಕ್ಕೆ ಕೊಡಲಿ ಯಾವುದಕ್ಕೆ ಬಿಡಲಿ ಅನ್ನೋದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಸರ್. 35 ವರ್ಷ ಏನಾದರೂ ಆಗ್ಬಿಟ್ರೆ ಏಜ್ ಬಾರು ಅಂತ ಹೇಳ್ತಾರೆ. ಅಂಥವರೆಲ್ಲ ಏನು ಮಾಡೋದು, ಎಲ್ಲೋಗೋದು ಸರ್? ಇಷ್ಟು ಕಮ್ಮಿ ಇನ್ಕಮ್ ಇರೋ ನಮ್ಮಂಥವ್ರ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ನನಗೆ ಒಬ್ಳು ಪುಟಾಣಿ ಪಾಪು ಇದ್ದಾಳೆ. ಮನೆಗೆ ಹೋದಾಗೆಲ್ಲ ಅವಳು ಅಪ್ಪ ಅಪ್ಪ ಅಂತ ಕೊಡೋ ಪ್ರೀತಿಗೆ ಅದು ಹೃದಯ ತುಂಬಿ ಬರುತ್ತೆ. ಇಷ್ಟು ಕಮ್ಮಿ ಸಂಬಳದಲ್ಲಿ ಅವಳ ಭವಿಷ್ಯನ ಹೇಗೆ ರೂಪಿಸ್ಲಿ ಅನ್ನೋದೇ ನನಗೊಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ಸರ್. ಚಿಂತೆ ಮಾಡ್ಬಿಡಿ ವಿನಯ್, ಒಳ್ಳೇದಾಗುತ್ತೆ. ಬದುಕೋರ್ಗೆ 100 ದಾರಿ. ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ಯೋಚನೆ ಮಾಡಿಬಿಡಿ. ಬೆಟರ್ ದೆನ್ ಅದರ್ ವೇ. ಒಳ್ಳೇದಾಗುತ್ತೆ. ಸರ್ ನಿಮ್ಮ ನಂಬರ್ ಕೊಡಿ. ಲಾಸ್ಟ್ ಟೈಮ್ ಸಿಕ್ತಾಗ ಇಸ್ಕೊಳ್ಳೋ ಮರ್ತುಬಿಟ್ಟೆ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಖಂಡಿತವೇ. ಮುರಳಿ, ಈಸ್ಟರ್ ಹಬ್ಬಕ್ಕೆ ಯಾಕೆ ಬಂದಿಲ್ಲ ನಮ್ಮ ಮನೆಗೆ? ನಮ್ಮ ಮಮ್ಮಿ, ನಮ್ಮ ಮನೆಯವರು, ಡ್ಯಾಡಿ, ನಮ್ಮ ಅಣ್ಣ ಎಲ್ಲ ಕಾಯ್ತಾ ಇದ್ರು. ಬರ್ತೀರಾ ಅಂತ ಕಾಯ್ಕೊಂಡು ಊಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು, ಬಂದಿಲ್ವಲ್ಲ? ಏನಕ್ಕೆ? ಮಿಸ್ ಮಾಡ್ಕೊಂಡೆ ಮಾತ್ರ. ಒಳ್ಳೆ ಬಿರಿಯಾನಿ ಸಿಗ್ತಾಯ್ತಾ? ಕೆಲಸ ಐತಮ್ಮ, ಬರೋಕ್ಕಾಗಲಿಲ್ಲ. ಸಾರಿ. ಸಾರಿ ಅಂತೆ ಸಾರಿ. ಹೇಯ್, ಪರವಾಗಿಲ್ಲ ಬಿಡು, 1 ಪ್ಲೇಟ್ ಬಿರಿಯಾನಿ ಉಳಿತು. ಏನೇನು ಜಾಬ್ ಅಪ್ಲೈ ಮಾಡಕ್ಕೆ ಹೋಗಿದ್ದೆ ಕಣೋ. ಹೌದಾ? ಏನಾಯ್ತು? ಆಯ್ತು. ಇರೋ ಜಾಬ್ ಒಳ್ಳೇದಾಗಿದೆಯಲ್ಲ, ಮತ್ತೆ ಯಾಕಪ್ಪ ಟ್ರೈ ಮಾಡ್ತಾ ಇದೆಯಾ? ನನಗೆ ಅಬೌ 40,000 ಸ್ಯಾಲ್ರಿ ಬೇಕಮ್ಮ. ಹಲೋ, ಹಾಂ ಹೇಳಿ. ಹಾಂ, ಸ್ಯಾರಿನಾ? ಹೌದಾ? ನ್ಯಾನ್ಸಿಗೇನು ಬಂತು? ಕುಕ್ಕರ್? ವಾವ್, ಆಂಟಿ ಎಲ್ಲ ಎಲೆಕ್ಷನ್ ಪ್ರಭಾವ. ಹಾಂ, ಓಕೆ. ಪ್ರಿಯಾಗೆ ಏನು ಬಂತು? ಟಿವಿ. ಓಹ್, ನಿಮಗೆ ಕ್ಯಾಶ್ ಬಂತಾ? ಓಕೆ, ಹಂಗಾದ್ರೆ ನನಗೊಂದು 5,000 ಗೂಗಲ್ ಪೇ ಮಾಡಿಕೊಡಿ ಆಂಟಿ. ಹಾಂ, ಹಲೋ. ಕಟ್ಟೆ ಮಾಡಿದ್ರು. ದುಡ್ಡು ಕೇಳಿದ್ರೆ ಆವಾಗಲೇ ಕಟ್. ಏನಂತೆ ನಿಮ್ಮ ಚಿಕ್ಕಿದು ಆಂಟಿದು? ಎಲೆಕ್ಷನ್ ಅಲ್ವಾ, ಅದು ಇದು ಹುಡ್ಗೋರೆ ಚಿಕ್ಕಿ ಬೂಂಬು ಮಾಡ್ತವ್ರೆ ನಮ್ಮ ಚಿಕ್ಕಿ. ಜೆನಿಫರ್, ಏನಿದು? ನೀನು ಕೂಡ ಕುಕ್ಕರು, ಸೀರೆ ಅದೆಲ್ಲ ನಮ್ಮ ಹತ್ರ ಸಿಗಲ್ವಾ? ನಾವು ತೊಗೋಬೋದಲ್ವಾ? ಹುಡುಗಾಸು ಅದೆಲ್ಲ. ಅದನ್ನು ತಗೊಂಡು ಎಷ್ಟೋ ಜನ ಓಟ್ ಹಾಕ್ಬಿಡ್ತಾರೆ. ಇನ್ನೂ ಎಷ್ಟೋ ಜನ ನಿಯತ್ತಾಗಿ ಓಟ್ ಹಾಕೋರು ಇದ್ದಾರೆ. ಆದರೆ ನಮ್ಮ ರಾಜ್ಯ ಯಥಾರಾಜ ತಥಾ ಪ್ರಜಾ ಆಗಬಾರ್ದು ಜೆನಿಫರ್. ನನಗಿಷ್ಟ ಆಗಲ್ಲ. ನನಗೂ ಅನಿಸುತ್ತೆ ಈ ರೀತಿ ಜನರಿಗೆ ಮೋಸ ಮಾಡಿ ಓಟ್ ಹಾಕ್ಸ್ಕೊಳ್ಳೋದು ತಪ್ಪು. ಅದೆಲ್ಲ ಹಂಚ್ತಾರೆ ಅಂತ ಈಸ್ಕೊಬಿಡೋದ ಜೆನಿಫರ್? ಅದರಲ್ಲಿ ಎಷ್ಟೋ ಜನದ ರಕ್ತ ಇದೆ, ಬೇವರಿದೆ, ನೋವಿರುತ್ತೆ ಅದರಲ್ಲಿ. ಆ ಸೀರೆ, ಕುಕ್ಕರ್ ಎಲ್ಲ ತೊಗೊಂಡು ನಾವು ಉಪಯೋಗಿಸ್ಕೊಳ್ಳೋಕ್ಕಾಗುತ್ತೆ? ಮತ್ತು ಸೀರೆ, ಕುಕ್ಕರ್ ಎಲ್ಲ ಹಂಚ್ತಾರಲ್ಲ, ಯಾಕೆ ಅವ್ರು ತಿಳ್ಕೊಳ್ಳಲ್ಲ? ತಿಳ್ಕೊಬಿಟ್ಟಿದ್ರೆ ನಮ್ಮ ದೇಶ. ಅದಕ್ಕೆಪ್ಪ ನಾನು ಯಾರಿಗೂ ಓಟ್ ಹಾಕಲ್ಲ. ನಮಗೆ ಎಲೆಕ್ಟ್ ಮಾಡೋಕ್ಕೆ ಮಾತ್ರ ಆಪ್ಷನ್ ಇದೆ, ರಿಜೆಕ್ಟ್ ಮಾಡೋಕ್ಕೆ ಆಪ್ಷನ್ ಇದೆಯಾ? ಇಲ್ಲ. ಅವ್ರೇನು ತಪ್ಪು ಮಾಡಿದ್ರೆ ಅವ್ರನ್ನ ಇಳ್ಸೋಕ್ಕೆ ನಮಗೆ ರೈಟ್ಸ್ ಇರಬೇಕಲ್ವಾ? ಅದಿದ್ದರೆ ನಾನು ಇವಾಗಲೂ ಓಟ್ ಮಾಡ್ತೀನಿ. ಇದೆಯಾ ಆ ಥರ ಯಾವುದಾದ್ರು ಇದ್ದರೆ ಹೇಳು, ನಾನು ಮಾಡ್ತೀನಿ. ಅದನ್ನ ಹೇಳೋಕ್ಕೇ ನೆನ್ನೆ ಬಂದಿದ್ದು ನಾನು. ಹೌದಾ? ಯಾಕಿಲ್ಲ, ಇದೆ.
ಯಾವುದಪ್ಪ ಅದು ಅಂಥದ್ದು ಆಪ್ಷನು? ಪ್ರಜಾಕೀಯ, ಉತ್ತಮ ಪ್ರಜಾಕೀಯ ಪಾರ್ಟಿ. ಪ್ರಜಾಕೀಯ ಎಲ್ಲಿ ನಿಮ್ಮ ಮೊಬೈಲ್ ಕೊಡು. ನೋಡಿ ಜೆನಿಫರ್, www.prajakiya.org ಇದರ ವೆಬ್ಸೈಟ್ ಬರುತ್ತೆ ಜೆನಿಫರ್. ಇದರಲ್ಲಿ ವೆಬ್ಸೈಟಲ್ಲಿ ತುಂಬ ವಿಷಯಗಳಿದೆ. ಇದನ್ನು ಒಂದು 5 ನಿಮಿಷ ಟೈಮ್ ಕೊಟ್ಟು ನೋಡಿ ಜೆನಿಫರ್. ಓಕೆ. ಮುರಳಿ, ಈ ಪಾರ್ಟಿನಲ್ಲಿ ಇಷ್ಟೊಂದು ಸತ್ಯ ಇದೆಯಲ್ಲ ಮುರಳಿ. ಈ ಇಂಡಿಯಾದಲ್ಲಿ ಈ ರೀತಿ ರೂಲ್ಸ್ ಇರೋ ಪಾರ್ಟಿ ಇದೆಯಾ? ಯಾರು ತಯಾರು ಮಾಡಿದ್ದು? ಅವ್ರಿಗೆ ಲಾಭನೇ ಇಲ್ಲ, ಜನರಿಗೆ ಲಾಭ ಇರೋದು. ಇದನ್ನ ಜನರು ಕೈಗೇನೆ ಕೊಟ್ಬಿಟ್ಟಿದ್ದಾರಲ್ಲ. ಹ್ಯಾಟ್ಸ್ ಆಫ್ ಟು ದೆಮ್, ಗ್ರೇಟ್. ನನ್ನ ನೋಟು UPPಗೆ, ಉತ್ತಮ ಪ್ರಜಾಕೀಯ ಪಕ್ಷಗೆ. ಮುರಳಿ ಬಾ, ಎದ್ ನಡಿ, ನಮ್ಮ ಟೀಮಿಗೆ ಎಲ್ಲರಿಗೂ ಹೇಳಿ ಎಲ್ರಿಗೂ ಪ್ರಚಾರ ಮಾಡೋಣ. ಮುರಳಿ ಬಾ, ಬೇಗ ಎಲ್ಲರಿಗೂ ಹೋಗಿ ಪ್ರಚಾರ ಮಾಡೋಣ. ಪ್ರಜಾಕೀಯ, ನಿಮಗೆ ನೀವೇ ವೋಟ್ ಮಾಡ್ಕೊಳ್ಳಿ, ನೀವೇ ಗೆಲ್ಲಿ. ವಿನಯ್, ಹಾಯ್ ಬನ್ನಿ. ಸಮಾಚಾರ ಏನಪ್ಪ, ಸಿಗ್ತಾನೆ ಇಲ್ಲ, ತುಂಬ ದಿನ ಆಯಿತು ನೋಡಿ. ಹಾಂ, ಮಾಮೂಲಿ ಕೆಲಸ, ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ಸಿಕ್ಕಿರಲಿಲ್ಲ. ಎಲ್ಲ ಕ್ಲಾಸ್ಮೇಟ್ಸು ಒಂದೊಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾನು ಹೆಂಗೋ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಎಲ್ರದ್ದು ಒಂದಲ್ಲ ಒಂದು ಇದ್ದಿದ್ದೇನೆ. ಇನ್ನೊಂದಿನ ಯಾವ ಥರ ಸಿಗೋಣ, ಫೋನ್ ಮಾಡು. ಯಾಕೆ, ಏನೋ ಬೇಜಾರಲ್ಲಿದೆಯಾ? ಏನಾಯಿತು? ಹಾಗೇನಿಲ್ಲಮ್ಮ, ಸಂಡೇ ಸಿಗೋಣ, ಫೋನ್ ಮಾಡು. ಓಕೆ ಅಮ್ಮ.